ಸೊ ನಿಮ್ಮ ಪ್ರಾಜೆಕ್ಟ್ ಹೆಸರು ಡೊಮೇನ್ ನೇಮ್ ಸಿಸ್ಟಮ್ ಅಂತೇಳಿ. ಸೊ ಡೊಮೇನ್ ನೇಮ್ ಹಾ ರೀ ಡೊಮೇನ್ ನಿಮ್ದು ಮೈಕ್ ಮ್ಯೂಟ್ ಮಾಡ್ಕೊರಿ. ನಿಮ್ಗೆ ಏನಾರ ಡೌಟ್ಸ್ ಬಂತು ಅಂತಂದ್ರೆ ನೀವು ಡೌಟ್ಸ್ ಅನ್ಮ್ಯೂಟ್ ಮಾಡಿ ಕೇಳ್ರಿ. ಹಾ ಓಕೆ. ಸೊ ನಿಮ್ದು ಅಪ್ಲಿಕೇಶನ್ ಅಥವಾ ಪ್ರಾಜೆಕ್ಟ್ ಹೆಸರು ಬಂದು ಡೊಮೇನ್ ನೇಮ್ ಸಿಸ್ಟಮ್ ಅಂತೇಳಿ. ಡೊಮೇನ್ ನೇಮ್ ಸಿಸ್ಟಮ್ ಹಾ ಅಂತಂದ್ರೆ ಈಗ ಯಾರೇ ಒಬ್ರು ವೆಬ್ಸೈಟ್ ಒಂದು ವೆಬ್ಸೈಟ್ ರೆಡಿ ಮಾಡ್ಬೇಕಾಗ್ಯದ ಅಂತ ಇಟ್ಕೋರಿ. ಸೊ ಅವ್ರ ವೆಬ್ಸೈಟ್ ಹಾ ರೆಡಿ ಮಾಡಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ದೇ ಹ್ಯಾವ್ ಟು ಒಂದು ಬಿಸ್ನೆಸ್ ನೇಮ್ ತಗೋಬೇಕು. ಎಕ್ಸಾಂಪಲ್ ಈಗ google.com, gmail.com, yahoo.com, youtube.com ಇವು ನಾವೇನಂತಂದ್ರೆ ವಿ ಕಾಲ್ ದಮ್ ಆಸ್ ಅ ಡೊಮೇನ್ ನೇಮ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯೊಳಗ ನಿಮ್ಮ ಕಾಲೇಜ್ದವ್ರು SSKB.com ಅಂತೇಳಿ ಅಥವಾ SSKB.in ಅಂತೇಳಿ ಒಂದು ವೆಬ್ಸೈಟ್ ರೆಡಿ ಮಾಡ್ಬೇಕಾಗ್ಯದಂದ್ರೆ ಫಸ್ಟ್ ಅವ್ರು ಏನ್ ಮಾಡ್ಬೇಕಾಗ್ತದೆ, ಆ ಒಂದು ಹೆಸರನ್ನ ಪರ್ಚೇಸ್ ಮಾಡಬೇಕು. ದಟ್ ಇಸ್ SSKB BCA College.com. ಈ ರೀತಿಯೊಳಗೆ ಒಂದು ಹೆಸರು ಬೇಕು ಅಂತಂದ್ರೆ ಈ ಹೆಸರನ್ನ ಅವರು ಪರ್ಚೇಸ್ ಮಾಡ್ಕೋಬೇಕು. ಆ ಪರ್ಚೇಸ್ ಮಾಡ್ಲಿಕ್ಕೆ ಅದು ಫಸ್ಟ್ ಥಿಂಗ್ ಆ ಪರ್ಟಿಕ್ಯುಲರ್ ಹೆಸರೇ ಅವೈಲೇಬಲ್ ಇರಬೇಕು. ಮತ್ತೆ ಯಾರು ಬೇರೆಯವ್ರು ಆ ಹೆಸರು ತಗೊಂಡಿರಬಾರ್ದು. ಸೊ ಅವ್ರು ಯಾರು ಹೆಸರು ಅದನ್ನ ತಗೊಂಡಿಲ್ಲ ಅಂತಂದ್ರೆ ಅವಾಗಷ್ಟೇ ನಿಮ್ಗೆ ಆ ಪರ್ಟಿಕ್ಯುಲರ್ ಹೆಸರು ರಿಜಿಸ್ಟರ್ ಆಗ್ತದೆ, ನೀವು ಪರ್ಚೇಸ್ ಮಾಡ್ಕೋಬಹುದು. ಸಪೋಸ್ ಯಾರಾದ್ರೂ ನಿಮ್ಗೆ ಆ ಪರ್ಟಿಕ್ಯುಲರ್ ನೇಮ್ ಯಾರನ್ನ ಬೇರೆಯವ್ರು ತಗೊಂಡಿದ್ರು ಅಂತಂದ್ರೆ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ನೀವು ಬೇರೆ ಏನಾದ್ರೂ ಹೆಸರಿನಾಗ ಒಂದ್ ಸ್ವಲ್ಪ ಸ್ಪೆಲ್ಲಿಂಗ್ ಅದು ಚೇಂಜ್ ಮಾಡಿಕೊಂಡು ಅಥವಾ ಒಂದೆರಡು ಲೆಟರ್ ಚೇಂಜ್ ಮಾಡಿಕೊಂಡು ಯು ಹ್ಯಾವ್ ಟು ಪರ್ಚೇಸ್ ದ ಡೊಮೈನ್ ಇನ್ ದಿಸ್. ಒಂದ್ ಸರ್ತಿ ನೀವು ಅದು ಡೊಮೈನ್ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಅವಾಗ ಅವ್ರು ಏನ್ ಮಾಡ್ಬೋದು ಅಂದ್ರೆ ವೆಬ್ಸೈಟ್ ಹೋಸ್ಟ್ ಮಾಡಿಕೊಂಡು ದೇ ಕ್ಯಾನ್ ಯೂಸ್ ಇಟ್. ಈ ಡೊಮೈನ್ ನೇಮ್ ಅನ್ನ ನೀವು ಮೈಕ್ ಮ್ಯೂಟ್ ಮಾಡ್ಕೋರಿ. ಹಾ ರೀ ಈ ಡೊಮೈನ್ ನೇಮ್ ಬುಕ್ ಮಾಡ್ಕೊಂಡ್ರಿ ಅಂತಂದ್ರೆ ಆಮೇಲೆ ನೀವು ನೆಕ್ಸ್ಟ್ ಅದನ್ನ ಏನಂದ್ರೆ ಇಷ್ಟು ಅಮೌಂಟ್ ಕೊಟ್ಟು ತಗೊಂಡಿರ್ತೀರಿ. ಸೊ ನಿಮ್ಗೆ ಏನಂತಂದ್ರೆ ಒಂದು ವರ್ಷದ ಸಲುವಾಗಿ ಯೂಸ್ ಮಾಡ್ಕೋಬಹುದು, ಆಮೇಲೆ ಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಬೋದು ಅಥವಾ ಕಂಟಿನ್ಯೂ ಮಾಡ್ಬೋದು. ಸೊ ಈ ರೀತಿಯೊಳಗ ಒಂದು ಡೊಮೇನ್ ಅನ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದು ಏನ್ ಮೆಥಡ್ ಇರ್ತದ ಆ ಮೆಥಡ್ ಈ ನಮ್ಮ ಪ್ರಾಜೆಕ್ಟ್ ಒಳಗ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಇಷ್ಟು ಫಸ್ಟ್ ನೀವು ನಿಮ್ ಗೈಡಿಗೆ ನಿಮ್ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಇಷ್ಟು ಮಾಡಿದ್ಮೇಲೆ ನೀವು ಅದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಿಮ್ದಲ್ಲಿ ಕಾಲೇಜ್ ಸಿಸ್ಟಮ್ನಾಗ ಇವೆಲ್ಲ ಸಾಫ್ಟ್ವೇರ್ಸ್ಗಳು ನಾವು ಇನ್ಸ್ಟಾಲ್ ಮಾಡಿರ್ತೀವಿ. ನೀವು ಅಲ್ಲಿ ಯಾವ್ದಾರ ಒಂದು ಸಿಸ್ಟಮ್ನಾಗ ಹೋಗಿ ಅಲ್ಲಿ ದಿಸ್ PC ಅಂತ ಕ್ಲಿಕ್ ಮಾಡಿ. ಸೊ ದಿಸ್ PC ಅಂತ ಕ್ಲಿಕ್ ಮಾಡಿದಾಗ ಆ ದಿಸ್ PC ಒಳಗ ನೀವೇನ್ ಮಾಡ್ತೀರಿ ಅಂತಂದ್ರೆ ಲೋಕಲ್ ಡಿಸ್ಕ್ ಸಿ. ಸೊ ಆ ಲೋಕಲ್ ಡಿಸ್ಕ್ ಸಿ ಅಂತ ಕ್ಲಿಕ್ ಮಾಡ್ತೀರಿ. ಲೋಕಲ್ ಡಿಸ್ಕ್ ಸಿ ಒಳಗ ಯು ವಿಲ್ ಬಿ ಹ್ಯಾವಿಂಗ್ ಒನ್ ಫೋಲ್ಡರ್ ಕಾಲ್ಡ್ ಆಸ್ SSKB ಅಂತೇಳಿ ಒಂದು ಫೋಲ್ಡರ್ ಇರ್ತದೆ. ಸೊ ಆ SSKB ಅಂತ ನಾವು ಫೋಲ್ಡರ್ ಓಪನ್ ಮಾಡ್ಕೊರಿ. SSKB ಫೋಲ್ಡರ್ನಾಗ ಎಲ್ಲಾ ಪ್ರಾಜೆಕ್ಟ್ಸ್ಗಳು ಇರ್ತಾವ. ನಿಮ್ದು ಪ್ರಾಜೆಕ್ಟ್ ನೇಮ್ ಫೋಲ್ಡರ್ ಹೆಸರು ಬಂದು ಡೊಮೈನ್ ನೇಮ್ ಸಿಸ್ಟಮ್ ಅಂತೇಳಿ ಈ ಫೋಲ್ಡರ್ ಓಪನ್ ಮಾಡ್ರಿ. ಈ ಫೋಲ್ಡರ್ ಓಪನ್ ಮಾಡಿದ್ಮೇಲೆ ನಿಮ್ ಪ್ರಾಜೆಕ್ಟ್ ರನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸ್ಕ್ರೀನ್ ಮೇಲೆ ಏನೇನ್ ವಿಂಡೋಸ್ ಇರ್ತಾವ ಎಲ್ಲಾ ವಿಂಡೋಸ್ಗಳು ಕ್ಲೋಸ್ ಮಾಡ್ಬೇಕು ನೀವು. ಯಾಕಂದ್ರೆ ಬೇರೆಯವ್ರು ಯಾವ್ದಾರ ಪ್ರಾಜೆಕ್ಟ್ ರನ್ ಆಗ್ಲಿಕ್ಕೆ ಅಂದ್ರೆ ನಿಮ್ ಪ್ರಾಜೆಕ್ಟ್ ರನ್ ಆಗಂಗಿಲ್ಲ. ಅದಕ್ಕೆ ಅಲ್ಲಿ ಡೆಸ್ಕ್ಟಾಪ್ ಕಾರ್ನಾಗ ಏನೇ ಇರ್ತಾವ ಎಲ್ಲಾ ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಿ ಈ ಪರ್ಟಿಕ್ಯುಲರ್ ಲೊಕೇಶನ್ ಬರಬೇಕು. ಬಂದ್ಮೇಲೆ ಇಲ್ಲಿ ಕ್ಲೈಂಟ್ ಸರ್ವರ್ ಇದು ಒಂದು ವೆಬ್ ಅಪ್ಲಿಕೇಶನ್ ಇರೋದ್ರಿಂದ ಇಲ್ಲಿ ಫಸ್ಟ್ ನೀವೇನ್ ಮಾಡ್ತೀರಿ, ಆ server.bat ಅಂತ ನಾವು ಫೈಲ್ ಅನ್ನ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ಅದೇನ್ ಮಾಡ್ತದ, ಸೀದಾ ಒಂದು ಬ್ಲಾಕ್ ಸ್ಕ್ರೀನ್ ಓಪನ್ ಮಾಡ್ತಾನ. ಈ ಬ್ಲಾಕ್ ಸ್ಕ್ರೀನ್ ನಾಗ ಇಟ್ ವಿಲ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಯುವರ್ ಸರ್ವರ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂತಂದ್ರೆ ಇಲ್ಲಿಗೆ ಅಂತಂದ್ರೆ ಯು ಕ್ಯಾನ್ ವೇಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇದು ನಿಮ್ ಪೂರ್ತಿ ಎಕ್ಸಿಕ್ಯೂಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು, ಇದನ್ನ ಮಿನಿಮೈಸ್ ಮಾಡಿ. ಮಿನಿಮೈಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೈಲ್ ಇರ್ತದ ಕಾಲ್ಡ್ ಆಸ್ ಪ್ರಾಜೆಕ್ಟ್. ಸೊ ಆ ಪ್ರಾಜೆಕ್ಟ್ ಅಂತ ನಾವು ಫೈಲ್ ಕ್ಲಿಕ್ ಮಾಡ್ತೀರಿ, ಓಪನ್ ಅಂತ ಕ್ಲಿಕ್ ಮಾಡ್ರಿ. ಅವಾಗ ನಿಮ್ದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಡೊಮೈನ್ ನೇಮ್ ಸಿಸ್ಟಮ್ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಾನ. ನೆಕ್ಸ್ಟ್ ಈಗ ನಿಮಗೊಂದು ಡೊಮೈನ್ ಪರ್ಚೇಸ್ ಮಾಡ್ಬೇಕಾಗ್ಯದ ಅಂತಂದ್ರೆ ನೀವು ಫಸ್ಟ್ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ರಿಜಿಸ್ಟರ್ ಪೇಜಿಗೆ ಹೋಗ್ತೀರಿ, ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾರೆ, ಆ ಇನ್ಫಾರ್ಮೇಶನ್ ಕೊಡ್ತೀರಿ. ಸೇ ಎಕ್ಸಾಂಪಲ್ ನಿಮ್ಮ ಕಾಲೇಜ್ನಾಗ ಒಬ್ರು ಲೆಕ್ಚರ್ ಇದಾರೆ ಕಿರಣ್ ಅಂತೇಳಿ, ಅವ್ರು ರಿಜಿಸ್ಟರ್ ಮಾಡಿ ಅವ್ರೊಂದು ಡೊಮೈನ್ ಪರ್ಚೇಸ್ ಮಾಡ್ಬೇಕಂತ ಮಾಡ್ಯಾರ. ಅವಾಗ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಕಿರಣ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಅವ್ರ ಮೊಬೈಲ್ ನಂಬರ್ ಸೇ 789 ಸಮ್ ರ್ಯಾಂಡಮ್ ಹಾಕ್ಲಿಕ್ಕೆ 789 ಅಂತ ಕೊಡ್ತೇನೆ. ನೆಕ್ಸ್ಟ್ ಯು ವಿಲ್ ಎಂಟರ್ ದ ಪಾಸ್ವರ್ಡ್ ಇನ್ ದಿಸ್ ಇಮೇಲ್ ID ಕೊಡ್ತೀರಿ, ಸೇ kiran@gmail.com. ನೆಕ್ಸ್ಟ್ ಪಾಸ್ವರ್ಡ್ ಟೈಪ್ ಮಾಡ್ತಾರ. ಈಗ ಸದ್ಯಕ್ಕೆ ನಾ ಕಿರಣ್ ಅಂತ ಕೊಡ್ತೇನೆ. ನೀವು ಅಲ್ಲಿ ಎಕ್ಸಾಮ್ನಾಗ ಯಾರನ್ನ ಬೇರೆಯವ್ರದ್ದು ಅಥವಾ ನಿಮ್ಮ ಫ್ರೆಂಡ್ನ ಹೆಸರು ಇಲ್ಲಿ ಹಾಕಿ ರಿಜಿಸ್ಟರ್ ಮಾಡ್ಕೊಂಡು
ಸೊ ಕ್ಲಿಕ್ ಮಾಡಿದ ತಕ್ಷಣ ಸೀದಾ ರಿಜಿಸ್ಟರ್ ಆಗ್ತದೆ, ನಿಮ್ಮ ಲಾಗಿನ್ ಪೇಜಿಗೆ ಬರ್ತಾನೆ. ಲಾಗಿನ್ ಪೇಜಿಗೆ ಅಲ್ಲಿ ನೀವೇನು ರಿಜಿಸ್ಟರ್ ಮಾಡಿರ್ತೀರಿ ಆ ರಿಜಿಸ್ಟರ್ ಮಾಡಿದ್ದ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಬೇಕು. ಮೊಬೈಲ್ ನಂಬರ್ ಬಂದು 789789789789789 ಪಾಸ್ವರ್ಡ್ ಬಂದು ಕಿರಣ್ ಅಂತ ಟೈಪ್ ಮಾಡಿದ್ದೆ. ಸೊ ಸೇಮ್ ಪಾಸ್ವರ್ಡ್ ಇಲ್ಲಿ ಹಾಕ್ತೀನಿ, ಹಾಕಿ ಕ್ಲಿಕ್ ಆನ್ ಲಾಗಿನ್. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಇಮಿಡಿಯೇಟ್ಲಿ ಶೋ ಒನ್ ಹೋಮ್ ಪೇಜ್. ಈ ಹೋಮ್ ಪೇಜ್ನಾಗ ನಿಮಗೆ ಏನು ಡೊಮೇನ್ ಬೇಕಾಗಿದೆ ಆ ಡೊಮೇನ್ ನೇಮ್ ಇಲ್ಲಿ ಟೈಪ್ ಮಾಡಬೇಕು. ಲೈಕ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ www.sskbcollege.edu ಅಂತ ನಿಮಗೆ ಒಂದು ಡೊಮೇನ್ ನೇಮ್ ಬೇಕಾಗಿದೆ. ಸೊ ಅದು ಡೊಮೇನ್ ನೇಮ್ ಫ್ರೀ ಅದನ್ನ ಎಲ್ಲ ಚೆಕ್ ಮಾಡಬೇಕು. ಅದಕ್ಕೆ ನೀವೇನು ಮಾಡ್ತೀರಿ, ಕ್ಲಿಕ್ ಆನ್ ಚೆಕ್ ಅವೈಲಬಿಲಿಟಿ. ಸಪೋಸ್ ಅದು ಅವೈಲೇಬಲ್ ಇತ್ತು ಅಂತಂದ್ರೆ ಅವ ಏನು ಮಾಡ್ತಾರೆ, ಇಮಿಡಿಯೇಟ್ ನಿಮ್ಗೆ ಪೇಮೆಂಟಿಗೆ ಹೋಗ್ರಿ ಅಂತ ಹೇಳ್ತಾರೆ. ಓಕೆ, ಸೊ ನೀವೇನು ಮಾಡ್ತೀರಿ, ಈಗ ವಿಲ್ ಗೋ ಫಾರ್ ಪೇಮೆಂಟ್. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಕಾರ್ಡ್ ಡೀಟೇಲ್ಸ್ ಎಷ್ಟು ಪೇ ಮಾಡೋಕಂದ್ರೆ ಒಂದು ಅಮೌಂಟ್ ಇಟ್ಬಿಟ್ಟಾರೆ ಅವರು, ಪೇಮೆಂಟ್ ಗೇಟ್ ಆಗ 1500 ಪೇ ಮಾಡಬೇಕು ಅಂತೇಳಿ. ಸೊ ಕಾರ್ಡ್ ನಂಬರ್ ಅದ ಒಂದು 16 ಡಿಜಿಟ್ ಕಾರ್ಡ್ ನಂಬರ್ ಇರುತ್ತೆ ಸರ್ ಇದು ಯಾವತ್ತಿಗೂ. ನೆಕ್ಸ್ಟ್ ಆ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಕಾರ್ಡ್ನಾಗ ಏನು ಹೆಸರದ, ಕಾರ್ಡ್ನಾಗ ಕಿರಣ್ ಅಂತ ಹೆಸರದ. ಈ ಕಾರ್ಡ್ ವ್ಯಾಲಿಡಿಟಿ ಎಲ್ಲಿ ತನ ಅದ ಆ ವ್ಯಾಲಿಡಿಟಿ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಂತಂದ್ರೆ ಆ ಕಾರ್ಡ್ನಾಗ ಒಂದು ಪಿನ್ ನಂಬರ್ ಇರ್ತದ, ನೀವು ಆ ಪಿನ್ ನಂಬರ್ ಎಂಟರ್ ಮಾಡ್ತೀರಿ. ಎಂಟರ್ ಮಾಡಿ ಪೇ ಆ್ಯಂಡ್ ರಿಜಿಸ್ಟರ್ಡ್ ಡೊಮೇನ್ ಅಂತ ಕ್ಲಿಕ್ ಮಾಡಿ. ಸೊ ಆದ ತಕ್ಷಣ ಡೊಮೇನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂದ್ರೆ ಇದು ನಿಮ್ಮ ಹೆಸರು ಮೇಲೆ ಇದು ಡೊಮೇನ್ ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆಗಿದ್ದು ನಿಮ್ಗೆ ನೋಡ್ಬೇಕಾಗ್ಯದ. ಅವಾಗ ನೀವೇನು ಮಾಡ್ರಿ, ವೆರಿ ಸಿಂಪಲ್, ರಿಜಿಸ್ಟರ್ಡ್ ಡೊಮೇನ್ ಅಂತ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ಡ್ ಡೊಮೇನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ್ಯಾವ ಡೊಮೇನ್ಸ್ ರಿಜಿಸ್ಟರ್ ಆಗ್ಯದ, ಯಾರ ಹೆಸರು ಮೇಲದ ಆ ಇನ್ಫಾರ್ಮೇಶನ್ ನೋಡ್ಬೋದು. ನೆಕ್ಸ್ಟ್ ಪೇಮೆಂಟ್ ಡೀಟೇಲ್ಸ್ ಬೇಕಾಗಿದೆ ನಿಮ್ಗೆ. ಸೊ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ರಿ, ಇಲ್ಲಿ ಪೇಮೆಂಟ್ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಸೊ ಇಷ್ಟು ಕ್ಲಿಕ್ ಮಾಡಿ ಲಾಗೌಟ್ ಅಂತ ಕ್ಲಿಕ್ ಮಾಡ್ರಿ. ಲಾಗಿನ್ ಅಗೇನ್ ಇನ್ ದಿಸ್ ಕೇಸ್ ಕಿರಣ್ ಹೆಸರು ಮೇಲೆ ಲಾಗಿನ್ ಆಗ್ತೀನಿ. ಸೊ ರಿಜಿಸ್ಟರ್ಡ್ ಡೊಮೇನ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಕಿರಣ್ ಯಾವ್ದು ರಿಜಿಸ್ಟರ್ ಮಾಡೋಣ ಆ ಡೊಮೇನ್ ಅಷ್ಟೇ ತೋರಿಸ್ಲಿಕ್ಕೆ. ಅದೇ ರೀತಿಯೊಳಗೆ ಇವಾಗ ಪೇಮೆಂಟ್ ಮಾಡಿದ್ದ ಇನ್ಫಾರ್ಮೇಶನ್ ಕ್ಲಿಕ್ ಮಾಡ್ರಿ. ಸೊ ಕಿರಣ್ ಪೇ ಮಾಡಿದ್ದು ಯಾವ ಡೊಮೇನಿಗೆ ಪೇ ಮಾಡೋಣ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಈಗ ನೆಕ್ಸ್ಟ್ ನಾ ಏನು ಮಾಡ್ತೀನಿ, ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಹೋಮ್ ಕ್ಲಿಕ್ ಮಾಡಿದಾಗ ಈಗ ಅದೇ ಡೊಮೇನ್ ಇನ್ನೊಬ್ರು ಯಾರೋ ಪರ್ಚೇಸ್ ಮಾಡೋಕೆ ಮಾಡಿ ಟ್ರೈ ಮಾಡಿ, ಅಥವಾ ನೀವೇ ಇನ್ನೊಂದ್ಸತಿ ಪರ್ಚೇಸ್ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತೀರಿ. ಚೆಕ್ ಅವೈಲಬಿಲಿಟಿ ಅಂತ ಕೊಡ್ರಿ, ಡೊಮೇನ್ ಆಲ್ರೆಡಿ ರಿಜಿಸ್ಟರ್ಡ್. ಯಾಕಂದ್ರೆ ಇದು ಆಲ್ರೆಡಿ ಒಬ್ರು ಪರ್ಚೇಸ್ ಮಾಡ್ಯಾರ, ನೀವು ಮತ್ತೊಂದು ಸರ್ತಿ ಅದು ಪರ್ಚೇಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ನೀವು ಪರ್ಚೇಸ್ ಮಾಡಿದ್ರು ಅದು ನೀವು ಇನ್ನೊಂದ್ಸತಿ ಪರ್ಚೇಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ದಿಸ್ ಇಸ್ ಅ ರಿಸ್ಟ್ರಿಕ್ಷನ್ ಇನ್ ದಿಸ್ ಕೇಸ್. ಸೊ ಇಷ್ಟು ಕ್ಲಿಕ್ ಮಾಡಿ ಲಾಗೌಟ್ ಮಾಡಿ. ಈಗ ಯಾರ್ಯಾರು ಏನೇನು ಡೊಮೇನ್ ಪರ್ಚೇಸ್ ಮಾಡ್ಯಾರ ಅಂತ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದಾಗ ನಾವು ಲಾಗಿನ್ನಾಗ ಅಡ್ಮಿನಿಸ್ಟ್ರೇಟರ್ ಹೆಸರು ಮೇಲೆ ಲಾಗಿನ್ ಮಾಡ್ತೀವಿ. ಅಡ್ಮಿನಿಸ್ಟ್ರೇಟರ್ ಇಸ್ ಲೈಕ್ ಓನರ್ ಇನ್ ದಿಸ್ ಕೇಸ್. ಸೊ ಅವ ಏನು ಮಾಡ್ತಾನೆ, ಅವನದು ಮೊಬೈಲ್ ನಂಬರ್ ಪಾಸ್ವರ್ಡ್, ಅವನ ಮೊಬೈಲ್ ನಂಬರ್ ಬಂದು 9876543210 9 ಪೂರ ಉಲ್ಟಾ ಹಾಕಿ. ನೆಕ್ಸ್ಟ್ ಯು ಹ್ಯಾವ್ ಟು ಎಂಟರ್ ದ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಸೊ ಪಾಸ್ವರ್ಡ್ ಎಂಟರ್ ಮಾಡಬೇಕಾದಾಗ ಯು ವಿಲ್ ಎಂಟರ್ ದ ಪಾಸ್ವರ್ಡ್ ದಟ್ ಈಸ್ admin123. ಸೊ admin123 ಅಂತ ಪಾಸ್ವರ್ಡ್ ಹಾಕ್ತೀರಿ, ಹಾಕಿ ಕ್ಲಿಕ್ ಆನ್ ಲಾಗಿನ್ ಇನ್ ದಿಸ್ ಕೇಸ್. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ಓಪನ್ ಆಗ್ತದೆ. ಅವ ರಿಜಿಸ್ಟರ್ಡ್ ಯೂಸರ್ ಅಂತ ಕ್ಲಿಕ್ ಮಾಡ್ತಾನೆ, ಯಾರು ರಿಜಿಸ್ಟರ್ ಮಾಡ್ಯಾರ ಅವ್ರಿಬ್ರದ್ದು ಇನ್ಫಾರ್ಮೇಶನ್ ತೋರಿಸುತ್ತೆ. ಇಲ್ಲಿ ಮತ್ತೆ ಬೇರೆ ಯೂಸರ್ ರಿಜಿಸ್ಟರ್ ಆದ್ರು ಅಂದ್ರೆ ಅವ್ರದ್ದು ಡೀಟೇಲ್ಸ್ ತೋರಿಸ್ತದೆ. ನೆಕ್ಸ್ಟ್ ಯಾವ್ಯಾವ ಡೊಮೇನ್ ರಿಜಿಸ್ಟರ್ ಆಗಿದೆ ಅಂತ ಕ್ಲಿಕ್ ಮಾಡ್ತಾನೆ, ಇದು ಎಲ್ಲರೂ ಎಷ್ಟು ಮಂದಿ ರಿಜಿಸ್ಟರ್ ಮಾಡ್ಯಾರ ಎಲ್ಲರದು ಇನ್ಫಾರ್ಮೇಶನ್ ತೋರಿಸ್ತದೆ. ಆಮೇಲೆ ಪೇಮೆಂಟ್ ಡೀಟೇಲ್ಸ್ ಯಾರ್ಯಾರು ಎಷ್ಟೆಷ್ಟು ಪೇ ಮಾಡ್ಯಾರ ಅದರದ್ದು ಇನ್ಫಾರ್ಮೇಶನ್ ಬೇಕು. ಅವಾಗ ಯು ಕ್ಯಾನ್ ಸಿ ದ ಡೀಟೇಲ್ಸ್, ಯಾರು ಯೂಸರ್ ಯಾರ್ದಾರೆ, ಯಾವ ಡೊಮೇನ್ ಪರ್ಚೇಸ್ ಮಾಡ್ಯಾರ, ಎಷ್ಟು ಪೇ ಮಾಡ್ಯಾರ, ಆಮೇಲೆ ಯಾವತ್ತು ಪೇ ಮಾಡ್ಯಾರ, ಇವು ಅಷ್ಟು ಇನ್ಫಾರ್ಮೇಶನ್ ಅಡ್ಮಿನಿಸ್ಟ್ರೇಟರ್ ಎಲ್ಲರದು ನೋಡ್ಬೋದು. ಯೂಸರ್ ಇದ್ನಂದ್ರೆ ಅವಂದು ಮಾತ್ರ ಅವ ಇನ್ಫಾರ್ಮೇಶನ್ ನೋಡ್ಬೋದು. ನೀವು ಲಾಗಿನ್ ಆಗಿರಿ ಅಂದ್ರೆ ನೀವು ಯಾವ ಪರ್ಚೇಸ್ ಮಾಡಿರ್ತೀರಿ ಆ ಡೊಮೇನ್ಸ್ ನೋಡ್ತೀರಿ, ನೀವು ಎಷ್ಟು ಪೇಮೆಂಟ್ ಮಾಡಿರಿ ಅದು ಇನ್ಫಾರ್ಮೇಶನ್ ತೋರಿಸ್ತದೆ. ನಾ ರಿಜಿಸ್ಟರ್ ಮಾಡಿದ್ದೆ, ನಾ ಲಾಗಿನ್ ಆದೆ ಅಂದ್ರೆ ನಾ ಯಾವ ಡೊಮೇನ್ ಪರ್ಚೇಸ್ ಮಾಡೀನಿ ಅವು ಇನ್ಫಾರ್ಮೇಶನ್ ತೋರಿಸ್ತದೆ. ನಾ ಎಷ್ಟು ಪೇ ಮಾಡೀನಿ ಅದು ಪೇಮೆಂಟ್ನ ಡೀಟೇಲ್ಸ್ ತೋರಿಸ್ತದೆ. ಬಟ್ ಅಡ್ಮಿನಿಸ್ಟ್ರೇಟರ್ ಬಂದ್ರೆ ಎಲ್ಲರೂ ಎಷ್ಟು ಮಂದಿ ಪರ್ಚೇಸ್ ಮಾಡೋ ಡೊಮೇನ್ ಅವ್ರದ್ದು ಎಲ್ಲರದು ಡೇಟಾ ನೋಡ್ತಾನೆ, ಅವ್ರ ಎಲ್ಲರದು ಪೇಮೆಂಟ್ ಡೀಟೇಲ್ಸ್ನು ನೋಡ್ಬೋದು. ಈ ರೀತಿಯೊಳಗೆ ನಮ್ದು ಅಪ್ಲಿಕೇಶನ್ ವರ್ಕ್ ಆಗ್ತದೆ. ಸೊ ಇದಕ್ಕೆ ನಾವೇನಂತಂದ್ರೆ ಡೊಮೇನ್ ನೇಮ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಥವಾ DNS ಅಂತಲೂ ಹೇಳ್ತಾರೆ. ಇಷ್ಟು ಪೂರ್ತಿ ನೀವೇನಂತಂದ್ರೆ ಅವರಿಗೆ ಎಕ್ಸಿಕ್ಯೂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬೇಕು. ಅರ್ಥ ಆಯ್ತ್ರಿ ಇದು? ಏನ್ರ ಡೌಟ್ಸ್ ಅವ ಇದ್ರೊಳಗ?
ಏನ್ರ ಡೌಟ್ಸ್ ಅದಾರ ಇದ್ರೊಳಗ? ಇಲ್ಲ ರೀ ಸರ್. ಹಾ ರೀ, ಇದು ನಾ ರೆಕಾರ್ಡ್ ಸರ್ ಮಾಡಿದ್ದು. ಇದು ಸ್ಕ್ರೀನ್ ರೆಕಾರ್ಡ್ ಸೆಂಡ್ ಮಾಡ್ತೀರಿ? ಹ್ಞೂ ರೀ, ನಾ ಇದು ರೆಕಾರ್ಡ್ ಮಾಡೀನಿ, ಅದು ಗ್ರೂಪ್ನಾಗ ಇವತ್ತು ರಾತ್ರಿ ಶೇರ್ ಮಾಡ್ತೀನಿ. ನೀವು ರೆಕಾರ್ಡಿಂಗ್ ನೋಡ್ಕೋರಿ ಓಕೆ ಎಕ್ಸಿಕ್ಯೂಷನ್ ಹೆಂಗದ ಅಂತೇಳಿ. ಒಂದಿನ ಕಾಲೇಜಿಗೆ ಬರ್ಲಿಕ್ಕೆ ಹಾ ಹೇಳ್ತೀನಿ, ಅವತ್ತಿನ ಬಂದು ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕ್ರಿ ಇದನ್ನ. ಓಕೆ ಸರಿ. ರೆಕಾರ್ಡ್ ಹಾಕ್ರಿ. ಹಾ, ರೆಕಾರ್ಡ್ ಇವತ್ತು ನೈಟ್ ಹಾಕ್ತೀನಿ. ಹಾ